ನಮಸ್ಕಾರ ರೈತ ಬಾಂಧವರೇ, ಇವತ್ತು ವೆಲ್ಕಮ್ ಸೀಡ್ಸ್ನ ಒಂದು ಟೀಮು ಕಡೂರು ಗ್ರಾಮ ಮಾಲೂರು ತಾಲೂಕಿಗೆ ಆಗಮಿಸಿದೆ. ಸೊ ಇವತ್ತು ವೆಲ್ಕಮ್ ಸೀಡ್ಸ್ನ ಬ್ರೋಕೊಲಿ 141 ತಳಿಯನ್ನು ಇಲ್ಲಿ ಮುನಿಕೃಷ್ಣ ಅವರು ಬೆಳೆದಿದ್ದಾರೆ. ಸೊ ಮುನಿಕೃಷ್ಣ ಅವರಿಗೆ ನಮ್ಮ ರೀಪ್ರೆಸೆಂಟೇಟಿವ್ ಆದ ಸಂತೋಷ್ ಅವರು ಸೊ ಈ ಬ್ರೋಕೊಲಿ 141 ಬಗ್ಗೆ ಅನಿಸಿಕೆಯನ್ನು ಕೇಳ್ತಾ ಇದ್ದಾರೆ. ಸೊ ಹೇಳಿ ಸಂತೋಷ್. ನಮಸ್ಕಾರ ಸರ್, ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ, ವೆಲ್ಕಮ್ ಸೀಡ್ಸಿಂದ ಬಂದಿದ್ದೀನಿ. ನಮ್ಮ ತಳಿಯಾದಂಥ ಬ್ರೋಕೊಲಿ 141 ಹಾಕಿದ್ದೀರಾ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ಫಸ್ಟ್ ನಿಮ್ಮ ಹೆಸರು ಎಲ್ಲ ಹೇಳಿ ಸರ್. ಸರ್ ಮುನಿಕೃಷ್ಣ, ಮಾಲೂರು ತಾಲೂಕು. ನಾವು ಹೊಸದಾಗಿ ವೆಲ್ಕಮ್ ಸೀಡ್ಸ್ 141 ವೆರೈಟಿನ ನಿಮ್ಮ ಹತ್ರನೇ ತಗೊಂಡು ನಾಟಿ ಮಾಡಿದ್ವಿ. ಬೇರೆ ತಳಿಗೆ ಹೋಲಿಸ್ಕೊಂಡ್ರೆ ಇದು ತುಂಬಾ ಚೆನ್ನಾಗಿದೆ. ಒಳ್ಳೆ ಗ್ರೀನ್ ಇಷ್ಟ ಇದೆ, ಡಾರ್ಕ್ ಗ್ರೀನ್ ಇದೆ, ಎಲೆ ದಪ್ಪ ಇದೆ, ರೋಗಕ್ಕೆ ತಡೆಯುತ್ತೆ. ಒಳ್ಳೆ ಇದು ಶೇಪ್ ಹೆಂಗ್ ಬರುತ್ತೆ ಸರ್? ಇದು ಒಂದು ಒಳ್ಳೆ ರೌಂಡ್ ಶೇಪ್ ಇದೆ, ಡೂಮ್ ಟೈಪ್. ಓಕೆ. ಸೊ ಗಟ್ಟಿತನ ಹೆಂಗಿದೆ ಬೇರೆ ಇತರ ತಳಿಗೆ ಹೋಲಿಸ್ಕೊಂಡಿದ್ರೆ? ಬೇರೆ ತಳಿಗೆ ಹೋಲಿಸ್ಕೊಂಡ್ರೆ ಇದು ತುಂಬಾ ಗಟ್ಟಿ ಇದೆ. ಓಕೆ, ನೀವು ನೋಡ್ಬೋದು ಇದರಲ್ಲೂ ಕೂಡ. ಸೊ ಸುಮಾರು ಎಷ್ಟು ಗ್ರಾಮ್ ಬರ್ಬೋದು ಸರ್ ಒಂದು ಡೋಮು? ಸರ್ ಇದು ಒಂದು 500 ಗ್ರಾಮಿಂದ 700-750 ಗ್ರಾಮ್ ವರೆಗೂ ಬರುತ್ತೆ ಇದು. ಓಕೆ. ಒಂದು 50ರಿಂದ 55 ದಿನದಲ್ಲಿ ಇದು ಕಟಿಂಗ್ಗೆ ಬರುತ್ತೆ. ಓಕೆ ಓಕೆ. ಸೊ ಈ ರೈತರು ಎಲ್ಲರೂ ಧೈರ್ಯವಾಗಿ ಬೆಳಿಬೋದಾ ಇದನ್ನ? ಸರ್ ಧೈರ್ಯವಾಗಿ ಎಲ್ಲರೂ ಬೆಳಿಬೋದು ಸರ್. ಬೇರೆ ತಳಿಗಿನ ನಮ್ದು ಚೆನ್ನಾಗಿದೆ. ವೆಲ್ಕಮ್ ಸೀಡ್ಸ್ 141 ತುಂಬಾ ಚೆನ್ನಾಗಿದೆ. ಇದರಲ್ಲಿ ಸೈಡ್ ಬ್ರಾಂಚಸ್ ಕೂಡ ಕಡಿಮೆ ಬರುತ್ತೆ. ಬೇರೆ ತಳಿಗಿಂತ ಸೈಡ್ ಬ್ರಾಂಚಸ್ ಕಡಿಮೆ ಬರುತ್ತೆ. ಎಲ್ಲರೂ ಬೆಳಿಬೋದು ಸರ್. ಎಲ್ಲ ರೈತರು 141 ಎಲ್ಲರೂ ಹಾಕ್ಬೋದು, ಎಲ್ಲರೂ ಹಾಕ್ಬೋದು ಸರ್. ಎಲ್ಲ ರೈತರು ಧೈರ್ಯವಾಗಿ ಹಾಕ್ಬೋದು. ಸರಿ ಸರ್, ನಿಮ್ಮ ಮನಸ್ಸಿಗೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ ಸರ್.